ಚರಂಡಿ ಕಾಮಗಾರಿಗೆ ನೆಲ ಅಗೆದು ತಿಂಗಳಾಯಿತು. ಇನ್ನೂ ಕಾಮಗಾರಿ ಮುಗಿಸಿಲ್ಲ. ಮನೆಗೆ ಹೋಗೋದಕ್ಕೆ ಬರೋದಕ್ಕೂ ಕಷ್ಟ. ನಗರಸಭೆ ಎಡವಟ್ಟ, ಶಾಸಕರದ್ದ? ಏನಂತಾರೆ ಹೊಸಪೇಟೆ ಜನರು? ಒಂದು ತಿಂಗಳಿಂದ ಚರಂಡಿ ಮಾಡಿಲ್ಲ ಸ್ಟೋರಿ ಇದು. ಜೆಸಿಬಿ ತಂದ್ರು ಬಗ್ದು ಹೋದ್ರು. ಮಣ್ಣೆಲ್ಲ ಇಲ್ಲಿ 15 ದಿನ ಇಟ್ರು. ತಗೋದು 15-20 ದಿವಸ ಆಯ್ತು. ವಯಸ್ಸಾದ ಬಿದ್ರೆ ಏನ್ ಮಾಡ್ಬೇಕು? ಯಾರು ಬಿದ್ರೆ ಬೇಕಾದ್ರೆ ಮಣ್ಣು ಮುಚ್ಕೊಳ್ರಿ ಅಂತ ಹೇಳ್ತಾರೆ. ಎಲ್ಲಿಂದ ತರ ನಾವು ಮಣ್ಣು? ಚರಂಡಿ ಕಾಮಗಾರಿ ನಡೆಸ್ತೀವಿ ಅಂತ ಹೇಳಿದ್ರು, ನೆಲವನ್ನ ಅಗಿದ್ರು. 1 ತಿಂಗಳಾಯ್ತು, ಹಂಗೆ ಬಿಟ್ಟು ಹೋಗಿದ್ದಾರೆ. ಕೆಲಸನೂ ಮುಗಿಸಿಲ್ಲ, ಗುಂಡಿನೂ ಮುಚ್ಚಿಲ್ಲ. ಹೊಸಪೇಟೆಯ ಜನಕ್ಕೆ ನಿತ್ಯವೂ ನರಕ ಯಾತನೆ. ಮನೆ ಮುಂದೆ ಈ ರೀತಿ ಚರಂಡಿಗೆ ಅಂತ ಹೇಳಿ ಕಾಮಗಾರಿ ನಡೆಸಕ್ಕೆ ಗುಂಡಿ ಅಗದು ಹೋದ್ರೆ ಮನೆಯಿಂದ ಹೊರಗಡೆ ಬರಕ್ಕೂ ಕಷ್ಟ, ಮನೆ ಒಳಗಡೆ ಹೋಗಕ್ಕೂ ಕಷ್ಟ. ಒಂದು ಪೀಕ್ಲಾಟ ಪಾಪ ಜನರಿಗೆ. ಚರಂಡಿ ಕಾಮಗಾರಿಗೆ ಅಂತ ಹೇಳಿ ನೆಲ ಅಗದಿದ್ದಾರೆ. 1 ತಿಂಗಳು ಯಾಕೆ ಹಂಗೆ ಬಿಟ್ರು? ಗುಂಡಿನೂ ಮುಚ್ತಾ ಇಲ್ಲ. ಏನ್ ಸಮಸ್ಯೆ ಆಗ್ತಿದೆ ಇದರಿಂದ? ಆ ಬಗ್ಗೆ ಒಂದು ವರದಿ ಇದೆ, ನೋಡೋಣ. ಎದಕ್ಕೆ ಸ್ಟಾಪ್ ಮಾಡಿದ್ರೆ ಗೊತ್ತಿಲ್ಲ, ಯಾರಿಂದ ಸ್ಟಾಪ್ ಮಾಡಿದ್ರೆ ಅಂತ ಗೊತ್ತಿಲ್ಲ. ಯಾವ ಒಬ್ರು ಕೇಳಿದ್ರು ಒಬ್ರ ಮೇಲೆ ಹೇಳ್ತಾರೆ. ಆ ಮಣ್ಣು ಮುಚ್ಚಲಿಲ್ಲ, ಅದನ್ನು ಎತ್ಕೊಂಡು ಹೋಗ್ಬಿಟ್ರು. ಆಮೇಲೆ ಇದ್ರ ತಗಿಗೆ ನಮ್ಗೆ ಇಳಿಯೋದು ಸಮಸ್ಯೆ. ನಗರಸಭೆ ನಿರ್ಲಕ್ಷ್ಯ, ಮನೆ ಮುಂದೆ ಗುಂಡಿ ಗಂಡಾಂತರ, ಮರೀಚಿಕೆಯಾದ ಚರಂಡಿ ಭಾಗ್ಯ, ಪೇಚಾಟ, ಜನಾಕ್ರೋಶ. ಮನೆಗಳ ಮುಂದೆ ಚರಂಡಿ ಕಾಮಗಾರಿ, ಗುಂಡಿಗಳನ್ನ ಅಗೆದು ಹಾಗೆ ಬಿಟ್ಟ ಕೆಆರ್ಐಡಿಎಲ್ ಅಧಿಕಾರಿಗಳು. ಮನೆಯಿಂದ ಹೊರಬರಲು ಪರದಾಡ್ತಿರೋ ಜನ. ಈ ದೃಶ್ಯಗಳೆಲ್ಲ ಕಂಡು ಬಂದಿದ್ದು ವಿಜಯನಗರ ಜಿಲ್ಲೆಯ ಹೊಸಪೇಟೆ ನಗರದಲ್ಲಿ. ಹೊಸಪೇಟೆ ತಾಲೂಕಿನ 15ನೇ ವಾರ್ಡ್ನ ಹೊಸ ಅಮರಾವತಿ ಏರಿಯಾದಲ್ಲಿ ಚರಂಡಿಗಾಗಿ ಮನೆ ಮುಂದೆ ಗುಂಡಿ ಅಗೆದು ಹಾಗೆ ಬಿಡಲಾಗಿದೆ. ಜೆಸಿಬಿ ಮೂಲಕ 4-5 ಅಡಿ ಆಳ, 4-5 ಅಡಿ ಅಗಲದ ಗುಂಡಿ ಅಗೆದು ಹಾಗೆಯೇ ಬಿಟ್ಟಿದ್ದಾರೆ. ಇದರಿಂದಾಗಿ ಕಳೆದೊಂದು ತಿಂಗಳಿಂದ ಮಹಿಳೆಯರು, ವೃದ್ಧರು, ಮಕ್ಕಳು ಮನೆಯಿಂದ ಹೊರಬರಲು ಹೈರಾಣಾಗಿದ್ದಾರೆ. ಸಂಬಂಧಿಸಿದವರನ್ನ ಕೇಳಿದ್ರೆ ಶಾಸಕರ ಅನುದಾನ ಅಂತ ಒಬ್ಬರು ಹೇಳಿದ್ರೆ, ಇಲ್ಲಾಗಿದು ನಗರಸಭೆಯಿಂದ ನಡೆಯುತ್ತಿರೋ ಕೆಲಸ ಅಂತ ಮತ್ತೊಬ್ಬರು ಹೇಳ್ತಿದ್ದಾರೆ. ಇಂತಹ ಗಂಭೀರ ಸಮಸ್ಯೆ ಮಧ್ಯೆ ಗುತ್ತಿಗೆದಾರನಿಗೆ ವರ್ಕ್ ಆರ್ಡರ್ ಸಿಗದಿದ್ದಕ್ಕೆ ಗುಂಡಿ ತೋಡಿ ಬಿಟ್ಟು ಹೋಗಿದ್ದಾನಂತೆ. ಮಾಡಿದ್ರೆ ಅನುಕೂಲ ಆಗ್ತದೆ ಸರ್. ಇಲ್ಲಾಂದ್ರೆ ಎಲ್ಲಾ ನೀರು ಬಂದು ಇವಾಗಲೇ ನಮ್ಮ ಮನೆ ಹತ್ರ ನಿಂದಿರ್ತಿದಾವ. ವಯಸ್ಸಾದ್ರು ಇರ್ತಾರ, ಮಕ್ಳು ಇರ್ತಾರ. ಹಂಗೆಲ್ಲ ರೋಡ್ನ ನೀರೆಲ್ಲ ಬಂದು ಮನೆ ಓಪನ್ ಡ್ರೈನೇಜ್ ಇಲ್ಲದ ಕಾರಣಕ್ಕೆ ಮನೆ ಹತ್ರ ಎಲ್ಲ ಬ್ಲಾಕ್ ಆಗೋದು ಹಂಗೆಲ್ಲ ಆಗ್ತದೆ. ಸ್ವಲ್ಪ ಪರಿಹಾರ ಮಾಡ್ಕೊಟ್ರೆ ಚೆನ್ನಾಗಿರ್ತದೆ ಸರ್. ಒಬ್ಬರದೇ ಸಮಸ್ಯೆ ಇಲ್ಲ, ಎಲ್ಲರಿಗೂ ಇದೇ ಸಮಸ್ಯೆ ಸರ್. ಇಲ್ಲಿ ಸರ್ ಹಿಂಗ ಎಲ್ಲ ರೋಡ್ ಆದ್ರೆ ಸರಿಗಾಗಂಗಿಲ್ಲ, ಏನಿಲ್ಲ. ರೋಡ್ ಬೇಕು ಮೊದ್ಲು ನಮ್ಗೆ. ರೋಡು ಗಟ್ರ ಎರಡು ಬೇಕು. ಆ ಕಡೆ ಗಟ್ರ ಬೇಕು, ರೋಡ್ ಬೇಕು. ರೋಡ್ ಹಿಂಗ್ ವಯಸ್ಸಾದ ತೋಡಕ್ಕಿಂತ ಮೊದ್ಲು ನೀವು ಬಿದ್ರೆ ಏನ್ ಮಾಡ್ಬೇಕು? ಯಾರು ಬಿದ್ರೆ ವಯಸ್ಸಾದ್ರ ಹಿಂಗ್ ನಡಕ್ ರಾತ್ರಿ ಹೋಗ್ತಿರ್ತಾರ. ತಗೋದು 15-20 ದಿವಸ ಆಯ್ತು. 1 ತಿಂಗಳ ಒಂದು ಮಣ್ಣು ಕೂಡ ಇಲ್ಲ. ಮಣ್ಣು ಪಾಪ ಅವ್ರ ಮಣ್ಣು ತುಂಬ್ಕೊಂಡ ಮಣ್ಣು ಕೂಡ ಇಲ್ಲ. ಸುಮಾರು 50 ಲಕ್ಷ ರೂಪಾಯಿ ಅನುದಾನದಲ್ಲಿ ಚರಂಡಿ ಕಾಮಗಾರಿ ಆರಂಭಿಸುವಂತೆ ಗುತ್ತಿಗೆದಾರ ಸಚಿತ್ ಅನ್ನೋರಿಗೆ ಶಾಸಕ HR ಗವಿಯಪ್ಪ ಹೇಳಿದ್ರಂತೆ. ಕಾಮಗಾರಿ ಆರಂಭಿಸಿದ ಗುತ್ತಿಗೆದಾರನಿಗೆ ವರ್ಕ್ ಆರ್ಡರ್ ಸಿಕ್ಕಿಲ್ಲ. ಹೀಗಾಗಿ ಕಾಮಗಾರಿ ಅರ್ಧಕ್ಕೆ ನಿಲ್ಲಿಸಿದ್ದಾರೆ ಎನ್ನಲಾಗಿದೆ. ಆದರೆ ಈಗ ಕಾಮಗಾರಿ ಆರಂಭ ಮಾಡೋದಾಗಿ ಕೆಆರ್ಐಡಿಎಲ್ ಅಧಿಕಾರಿಗಳು ಹೇಳ್ತಿದ್ದಾರೆ. ಆದರೆ ನಿವಾಸಿಗಳು ನಿತ್ಯ ನರಕ ಯಾತನೆ ಅನುಭವಿಸ್ತಾಗಿದ್ದು ನಗರಸಭೆ ಹಾಗೂ ಕೆಆರ್ಐಡಿಎಲ್ ಅಧಿಕಾರಿಗಳ ವಿರುದ್ಧ ಹಿಡಿ ಶಾಪ ಹಾಕುತ್ತಿದ್ದಾರೆ. ಇದಿಷ್ಟೇ ತೆಗ್ದಾರ. ಅಲ್ಲಿ ರಸ್ತೆ ಅದ, ನಮಗೆ ಅಲ್ಲೆಲ್ಲ ಕೊಡ್ತೀವಿ. 5 ದಿನದಲ್ಲಿ ಮುಗಿಸ್ಬಿಡ್ತೀವಿ. 2 ದಿನ ಸಾಕು ನಮಗೆ ಇದು ಮಾಡೋದಕ್ಕೆ. ಜೆಸಿಬಿ ತಂದ್ರು ಬಗ್ದು ಹೋದ್ರು. ಆಮೇಲೆ ಮಣ್ಣೆಲ್ಲ ಇಲ್ಲಿ ಅಷ್ಟು ದಿನ 15 ದಿನ ಇಟ್ಟರು. ಆ ಮಣ್ಣು ಮುಚ್ಚಲಿಲ್ಲ, ಅದನ್ನು ಎತ್ಕೊಂಡು ಹೋಗ್ಬಿಟ್ರು. ಆಮೇಲೆ ಇದು ತಗ್ಗಿಗೆ ನಮ್ಗೆ ಇಳಿಯೋದು ಸಮಸ್ಯೆ. ಕಾಂಪೌಂಡ್ಗಳೆಲ್ಲವೂ ನೋಡ್ರಿ, ಅದಕ್ಕೂ ಕೂಡ ಟಚ್ ಮಾಡಿ ಹೋಗ್ಯದ ಜೆಸಿಬಿ. ಅವು ಬಿದ್ದರೆ ಯಾರು ಇದು ಮಾಡ್ತಾರೆ? ಕೆಲವೆಲ್ಲ ಅಲ್ಲಿ ಬಾಗ್ಲ ಹತ್ರ ನಮಗೆ ಸಿಮೆಂಟ್ ಕೂಡ ಹೋಗ್ಬಿಟ್ಟದ. ಇದರಿಂದ ನಮ್ಮ ಸಮಸ್ಯೆ ಬಗೆಹರಿಸೋರು ಯಾರು? ತೆಗೆದ್ರು ಹೋಗ್ಬಿಟ್ರು. ಎದಕ್ಕೆ ಸ್ಟಾಪ್ ಮಾಡಿದ್ರೆ ಗೊತ್ತಿಲ್ಲ, ಯಾರಿಂದ ಸ್ಟಾಪ್ ಮಾಡ್ಯಾರ ಅಂತನೂ ಗೊತ್ತಿಲ್ಲ. ಯಾವ ಒಬ್ರು ಕೇಳಿದ್ರು ಒಬ್ರ ಮೇಲೆ ಹೇಳ್ತಾರೆ. ನೀವು ಕಮಿಷನರ್ ಹತ್ರ ಹೋಗ್ರಿ, ಇಲ್ಲ ML ಹತ್ರ ಹೋಗ್ರಿ, ಇಲ್ಲ ಮುನ್ಸಿಪಾಲ್ಟಿಗೆ ಹೋಗ್ರಿ. ನಾವು ಯಾರಂತ್ರ ಹೋಗ್ರಿ. ನಾವು ಅಗಿಬೇಕಾದ್ರೆ ಇವ್ರು ಯಾರನ್ನಾರು ಕರೆದಿದ್ರ? ಇವ್ರು ಯಾರನ್ನೂ ಕರೆದಿಲ್ಲ. ಅವ್ರು ಕೇಳಿದ್ರೆ ನಮ್ಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾರೆ. ನಮ್ಮ ವಾರ್ಡ್ ಕೌನ್ಸಿಲರ್ ಕೂಡ ನಮಗೆ ಗೊತ್ತಿಲ್ಲ, ನಮ್ಗೆ ಗೊತ್ತಿಲ್ದಂಗೆ ಅದು ಮಾಡಿದಾರೆ ಅಂತ ಹೇಳ್ತಾರೆ. ಕಾಂಟ್ರಾಕ್ಟ್ ಹೇಳ್ತಾನೆ. ಕಾಂಟ್ರಾಕ್ಟ್ ಕೇಳಿದ್ರೆ ಮಣ್ಣೆಲ್ಲ ಎತ್ಕೊಂಡು ಹೋದ.
ನೀವು ಬೇಕಾದ್ರೆ ಮಣ್ಣು ಹಾಕ್ಸ್ಕೊಳ್ರಿ ಅಂತ ಹೇಳ್ತಾರೆ. ನಗರಸಭೆ ಹಾಗೂ ಕೆಆರ್ಐಡಿಎಲ್ ಅಧಿಕಾರಿಗಳು ಮಾಡಿದ ತಪ್ಪಿಗೆ ಈ ಏರಿಯಾದ ಜನರು ನಿತ್ಯ ಸಂಕಷ್ಟ ಎದುರಿಸುತ್ತಿದ್ದಾರೆ. ಕೂಡಲೇ ಈ ಏರಿಯಾದಲ್ಲಿ ಚರಂಡಿ ಕಾಮಗಾರಿ ಪೂರ್ಣಗೊಳಿಸಿ ಜನರಿಗೆ ಅನುಕೂಲ ಮಾಡಿಕೊಡಬೇಕಾಗಿದೆ. ಬಸವರಾಜ್ ಹರನಹಳ್ಳಿ, ನ್ಯೂಸ್ 18 ಬಳ್ಳಾರಿ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಸಂಪರ್ಕದಲ್ಲಿ ಸಿಕ್ಕಿದ್ದಾರೆ ನಮ್ಮ ರಿಪೋರ್ಟರ್ ಬಸವರಾಜು. ಮತ್ತೆ ಸಂಪರ್ಕ ಮಾಡೋಣ ನಮ್ಮ ರಿಪೋರ್ಟರ್ ಅನ್ನ. ಈಗ ಹೊಸಪೇಟೆ ಜನರಿಗೆ ನಿತ್ಯ ನರಕ ಯಾತನೆ. ಕಾರಣ ನೋಡಿ, ಮನೆ ಮುಂದೆ ಈ ರೀತಿ ಚರಂಡಿಗೆ ಅಂತ ಹೇಳಿ ನೆಲ ಅಗೆದು ಹೋಗಿದ್ದಾರೆ. ಅಲ್ಲಿ ನೋಡಿದ್ರೆ ಒಂದ್ ಕಡೆ ಶಾಸಕರು ಗುತ್ತಿಗೆದಾರನಿಗೆ ಓರಲಿ ಹೇಳಿದ್ರಂತೆ, ವರ್ಕ್ ಆರ್ಡರ್ ಇನ್ನೂ ಸಿಕ್ಕಿಲ್ಲಂತೆ. ಓರಲಿ ಹೇಳಿದ್ರಲ್ಲ ಶಾಸಕರು ಅಂತ ಹೇಳಿ ಕಾಮಗಾರಿಯನ್ನ ಗುತ್ತಿಗೆದಾರ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ವರ್ಕ್ ಆರ್ಡರ್ ಸಿಕ್ಕಿಲ್ಲ. ಈಗ ನನ್ನ ತಲೆ ಮೇಲೆ ಯಾಕೆ ನಾನು ಖರ್ಚು ಹಾಕೊಳ್ಬೇಕು ಅಂತ ಹೇಳಿ ಆ ಗುತ್ತಿಗೆದಾರ ಅಲ್ಲಿ ನೆಲವನ್ನು ಅಗದಿದ್ದಾರೆ, ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಈಗ ಜನರಿಗೆ ಸಂಕಷ್ಟ. ಬೇಕಾದ್ರೆ ನೀವೇ ಮಣ್ಣು ಹಾಕಿಸ್ಕೊಳ್ಳಿ, ಇಲ್ಲಾಂದ್ರೆ ಹೋಗಿ ಶಾಸಕರನ್ನ ಕೇಳಿ ಅಂತ ಹೇಳ್ತಾರಂತೆ. ಅಂದ್ರೆ ನಗರಸಭೆಯವ್ರು ಕೇಳಿದ್ರೆ ಶಾಸಕರ ಮೇಲೆ ಹೇಳ್ತಾರಂತೆ, ಅಲ್ಲಿ ಹೋಗಿ ಕೇಳಿದ್ರೆ ಇಲ್ಲಿ ಸಿಬ್ಬಂದಿನ ಕೇಳಿ, ನಗರಸಭೆ ಸಿಬ್ಬಂದಿನ ಅಂತ ಹೇಳ್ತಾರಂತೆ. ಈಗ ಸಂಕಷ್ಟ ಅನುಭವಿಸ್ತಾ ಇರೋದು ಯಾರು? ಜನ. ನೋಡಿ, ಮನೆ ಮುಂದೆ ಈ ರೀತಿ ನೆಲನ ಅಗದು ಬಿಟ್ರೆ ಹೋಗಕ್ಕೂ ಕಷ್ಟ, ಬರಕ್ಕೂ ಕಷ್ಟ. ವೃದ್ಧರು ನೋಡಿ ಎಷ್ಟು ಕಷ್ಟ ಪಡ್ತಾ ಇದ್ದಾರೆ ಅಂತೇಳಿ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಸಂಪರ್ಕದಲ್ಲಿ ಸಿಕ್ಕಿದ್ದಾರೆ ನಮ್ಮ ರಿಪೋರ್ಟರ್ ಬಸವರಾಜು. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಇಲ್ಲಿ ಯಾರ ಕಡೆಯಿಂದ ಆಕ್ಚುಲ್ ಆಗಿ ಸಮಸ್ಯೆ ಆಗ್ತಿರೋದು? ಈಗ ಜನ ಅವ್ರಿಗೆ ಪನಿಷ್ಮೆಂಟ್ ಅನುಭವಿಸ್ತಾ ಇದ್ದಾರೆ, ಅವ್ರು ತಪ್ಪಿಲ್ದಿದ್ರು ಕೂಡ. ನೀವೇ ಬೇಕಾದ್ರೆ ಮಣ್ಣು ಹಾಕಿ ಮುಚ್ಚಿಸ್ಕೊಳ್ಳಿ ಅಂತ ಹೇಳ್ತಿದಾರಂತೆ. ಖಂಡಿತ ಶರ್ಮಿತಾ, ವಿಜಯನಗರ ಜಿಲ್ಲೆ ಹೊಸಪೇಟೆ ನಗರಸಭೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ 15ನೇ ವಾರ್ಡ್ನ ಹೊಸ ಅಮರಾವತಿ ಬಡಾವಣೆ ಏನಿದೆ, ಹೊಸ ಅಮರಾವತಿ ಬಡಾವಣೆಯಲ್ಲಿ ಕಳೆದ 1 ತಿಂಗಳಿಂದಷ್ಟೇ ಚರಂಡಿ ಕಾಮಗಾರಿಯಾಗಿ 2 ರಸ್ತೆ ಬದಿಯ 2 ಬದಿಯಲ್ಲಿ ಕೂಡ ಗುಂಡಿಯನ್ನು ಕೂಡ ಅಗೆದಿರ್ತಕ್ಕಂಥದ್ದು. ಆದ್ರೆ ಗುಂಡಿ ಅಗಿದು ಹೋಗಿರ್ತಕ್ಕಂಥದ್ದು ಬಿಟ್ರೆ ಇದುವರೆಗೂ ಕೂಡ ಚರಂಡಿ ಕಾಮಗಾರಿಯನ್ನ ಪೂರ್ಣಗೊಳಿಸಿಲ್ಲ. ಇಟ್ಟಲ್ಲಿ ಕೂಡ ಆ ಒಂದು ಅಮರಾವತಿಯ ಹೊಸ ಬಡಾವಣೆಯ ಜನರು ನಿತ್ಯ ನರಕ ಯಾತನೆ ಅನುಭವಿಸ್ತಕ್ಕಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ವೃದ್ಧರು, ಮಹಿಳೆಯರು ಕೂಡ ಮನೆಯಿಂದ ಹೊರಗಡೆ ಬರದಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು. ಯಾಕೆಂದ್ರೆ ಮನೆಯ ಮುಂಭಾಗದಲ್ಲಿ ಚರಂಡಿಗಾಗಿ ಗುಂಡಿಗಳು ಕೂಡ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರು ಮನೆಯಿಂದ ಹೊರಗಡೆ ಬರಕಾಗ್ತಾ ಇಲ್ಲ, ಹೊರಗಡೆಯಿಂದ ಮನೆಗಳಿಗೆ ಹೋಗ್ಲಿಕ್ಕೆ ಕೂಡ ಸಾಧ್ಯವಾಗದಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು. ಆದ್ರೆ ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಇದೇನು KRDL ಅಧಿಕಾರಿಗಳನ್ನ ಕೂಡ ಸಂಪರ್ಕ ಮಾಡಿದಾಗ ಅವರು ಕೂಡ ಹೇಳಿರ್ತಕ್ಕಂಥದ್ದು. ಆದ್ರೆ ಹಿಂದೆ ಕಳೆದ 1 ತಿಂಗಳ ಹಿಂದೆ ಶಾಸಕ ಆಗಿರ್ತಕ್ಕಂಥ HR ಗವಿಯಪ್ಪ ಅವರು ಗುತ್ತಿಗೆದಾರರಿಗೆ ಒಂದು ಮೌಖಿಕ ಸೂಚನೆಯನ್ನು ಕೊಟ್ಟಿದ್ರು. ಚರಂಡಿ ಕಾಮಗಾರಿಯನ್ನ ಆರಂಭ ಮಾಡಬೇಕು ಅನ್ನೋದ್ರಲ್ಲಿ ಕೂಡ ಕೇವಲ ಮೌಖಿಕ ಸೂಚನೆಯನ್ನು ಕೊಟ್ಟಿದ್ರು. ಆದ್ರೆ ಗುತ್ತಿಗೆದಾರ ಅದರಲ್ಲಿ ಕೂಡ ಶಾಸಕರ ಮೌಖಿಕ ಸೂಚನೆಯನ್ನ ಆಧರಿಸಿ ಚರಂಡಿ ಕಾಮಗಾರಿಯನ್ನ ಆರಂಭ ಮಾಡಿ 2 ಬದಿಯಲ್ಲಿ ಕೂಡ ಗುಂಡಿಯನ್ನು ಅಗೆದಿರ್ತಕ್ಕಂಥದ್ದು. ಆದ್ರೆ ಯಾವಾಗ ಆತನಿಗೆ KRDL ಅಧಿಕಾರಿಗಳಿಂದ ವರ್ಕ್ ಆರ್ಡರ್ ಸಿಗದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಆತ ಚರಂಡಿ ಕಾಮಗಾರಿಯನ್ನ ಅರೆಬರೆ ಕಾಮಗಾರಿ ಮಾಡಿ ಕೈ ಬಿಟ್ಟಿರ್ತಕ್ಕಂಥದ್ದು. ಯಾವಾಗ ಜನರಿಂದ ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತ ಆಗ್ತಾ ಇದೆ. ಯಾಕೆಂತಂದ್ರೆ ಜನರು ಕೂಡ ಸಾಕಷ್ಟು ನಿತ್ಯ ಮನೆಗಳಿಗೆ ಹೋಗ್ಲಿಕ್ಕೆ ಕೂಡ ಪರದಾಡ್ತಕ್ಕಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಜನರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ನಗರಸಭೆ ವಿರುದ್ಧ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ ನಂತರ ಈಗ ಶಾಸಕರು ತಮ್ಮ ಅನುದಾನದಲ್ಲಿ 50 ಲಕ್ಷ ರೂಪಾಯಿ ಅನುದಾನದಲ್ಲಿ ಒಂದು ಕಾಮಗಾರಿ ಆರಂಭ ಮಾಡ್ಬೇಕಂತೇಳಿ ಈಗಾಗಲೇ ಅಧಿಕಾರಿಗಳು ಒಂದು ಸೂಚನೆ ಕೊಟ್ಟಿದ್ದಾರನ್ನ ಮಾಹಿತಿ ಸಿಗ್ತಾ ಇದೆ. ಆದ್ರೆ ಇದುವರೆಗೂ ಕೂಡ ಕಾಮಗಾರಿ ಆರಂಭ ಆಗದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ನಿತ್ಯ ಜನರು ಕೂಡ ಪರದಾಟ ಅನುಭವಿಸ್ತಾ ಇದ್ದಾರೆ. ಯಾಕೆಂದ್ರೆ ಇಲ್ಲಿ ಕೇವಲ ಮೌಖಿಕ ಒಂದು ಸೂಚನೆಯನ್ನು ಆಧರಿಸಿ ಈ ರೀತಿಯಾಗಿ ಗುತ್ತಿಗೆದಾರ ಅರೆಬರೆ ಕಾಮಗಾರಿ ಮಾಡಿ ಕೈ ಬಿಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಜನರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರೆ, ಜೊತೆಗೆ ನಗರಸಭೆ ವಿರುದ್ಧ ಕೂಡ ಜನರು ಆಕ್ರೋಶ ವ್ಯಕ್ತಪಡಿಸಿದ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಥ್ಯಾಂಕ್ ಯು ಬಸವರಾಜು, ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ. ಇವತ್ತು ಪ್ರಸಾರವಾದಂಥ 2 ಸುದ್ದಿಯ ಫಾಲೋಅಪ್ ಅನ್ನು ನ್ಯೂಸ್ 18 ಮಾಡುತ್ತೆ. ನೋಡ್ದಾರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.